ಸಮಸ್ತ ಈ ನಾಡಿನ ರೈತರ ಬದುಕು ಕತ್ತಲಾದ ಪ್ರಯುಕ್ತ ಈ ಸಲದ ಧಾರಾಕಾರದ ಮಳೆ ರೈತರ ಬದುಕಿನಲ್ಲಿ ಪಡಬಾರದಂತ ಕಷ್ಟಪಡ್ತಕ್ಕಂಥ ಕಷ್ಟಕ್ಕೆ ನೂಕಿದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೃಷಿ ಇಲಾಖೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ। ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಮಂಡಲದ ಅಧ್ಯಕ್ಷರು, ಎಲ್ಲ ಪಕ್ಷದ ಆದರಣೀಯ ಹಿರಿಯ ಮುಖಂಡರುಗಳೇ, ಇದೀಗ ತಾನೇ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಸವಿಸ್ತಾರವಾಗಿ ತಮ್ಮ ಮನವಿಯನ್ನ, ತಮ್ಮ ಆಗ್ರಹವನ್ನ ಈ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾತನಾಡಿದ್ದಾರೆ। ಈ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಕಂದಾಯ ಸಚಿವರಲ್ಲಿ ನಾವು ವಿನಂತಿಯನ್ನ ಮಾಡ್ತೇವೆ। Knowledge Park, the Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Jayashankar Colony, Shantiniketan Ground, Biswa Kalyan. ಅನೇಕ ಹೋರಾಟಗಳು ಬಸವ ಕಲ್ಯಾಣ ಸೇರಿದಂತೆ ಈ ರೈತರಿಗಾಗಿ, ಈ ರೈತ ಕುಟುಂಬದ ಉತ್ತಮ ಬದುಕಿಗಾಗಿ ನಾವು ಹೋರಾಟವನ್ನ ಮಾಡಿದ್ದೇವೆ। ಏನಂತ ಹೋರಾಟ ಮಾಡಿದ್ದೇವೆ ನಾವು? ರೈತರಿಗೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಯಾವ ರೀತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಏನು ಪರಿಹಾರ ಕೊಟ್ಟರು ಅಂಥದ್ದೇ ಪರಿಹಾರ ಕೊಡಿ ಸ್ವಾಮಿ ಅಂತ ಹೇಳಿ ನಾವು ವಿನಂತಿಯನ್ನ ಮಾಡಿದ್ದೇವೆ। ರೈತರು ಅನೇಕ ಜನ, ಸಾವಿರಾರು ಜನ ಈ ಸರ್ಕಾರ ಬಂದಾಗ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ। ಈ ಸಲದ ರೈತರು ತಮ್ಮ ಮಕ್ಕಳ ಮದುವೆ ಮಾಡಂಗಿಲ್ಲ, ಪೂನಾ, ಬೆಂಗಳೂರು, ಬಾಂಬೆ, ಹುಬ್ಬಳ್ಳಿ, ಧಾರವಾಡದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಫೀಸ್ ಕಟ್ಟತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ। ಅದಕ್ಕಾಗಿ ನಾವು ಕೈ ಜೋಡಿಸಿ ಹೋರಾಟ ಮಾಡಿದಿವಿ, ಅರಬೆತ್ತಲೆ ಮೆರವಣಿಗೆ ಮಾಡಿದಿವಿ, ಚಬಕ ತೋಡ್ ಹೊಡ್ಕೊಂಡಿವಿ। ನಮ್ಮ ಕಷ್ಟ ನಿಮ್ಗೆ ಗೊತ್ತಾಗ್ಬೇಕು, ರೈತರ ಕಷ್ಟ ನಿಮ್ಗೆ ಗೊತ್ತಾಗ್ಬೇಕಂತ ಹೇಳಿ ಕೂಡ ಸರ್ಕಾರ ಇದು, ಕಿವುಡ ಸರ್ಕಾರ ಇದು, ದಪ್ಪ ಚರ್ಮದ ಸರ್ಕಾರ ಇದು। ಇವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಬರೀ ಓಟ್ ತಗೊಳಕ್ ಮಾತ್ರ ರೈತರು ಬೇಕು। ಅವ್ರ ಎದುರದೊಳಗ ಹರ ಅಂದ್ರ ಆ ಮುಖ್ಯಮಂತ್ರಿ ಕುರ್ಚಿ ಆಟದೊಳಗ, ಮಂತ್ರಿ ಸ್ಥಾನದ ಕುರ್ಚಿ ಆಟದೊಳಗ ಎಲ್ಲಾ ಸಚಿವರು ದೆಹಲಿಗೆ ಹೋಗೋದು, ಬೆಂಗಳೂರಿಗೆ ಬರೋದು। ರೈತರು ಏನ್ ಮಾಡ್ಲತ್ತಾರ, ರೈತರ ಬದುಕು ಏನಾಗ್ಯದ, ರೈತರು ಎಷ್ಟು ಕಷ್ಟದೊಳಗರ ಅವ್ರಿಗೆ ಯಾವುದು ಕುದಿಯಿಲ್ಲ। ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಆದಂತ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರು ಆದೇಶ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಬರೀ ಬಸವ ಕಲ್ಯಾಣದ ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕ್ತಾ ಇಲ್ಲ, ರಾಜ್ಯದ ಪ್ರತಿಯೊಂದು ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕ್ತಕ್ಕಂತ ಕೆಲಸ ಮಾಡಿದ್ರ ನಾವು ಹೋರಾಟಕ್ಕೆ ಎದುರ ಇವತ್ತು ಪೊಲೀಸರು ನಿಮ್ ಕೈದೊಳಗರ ಅಂತ ಹೇಳಿ ನಮ್ಮ ಹೋರಾಟ ಹತ್ತಿಕ್ಕತಕ್ಕಂತ ಕೆಲಸ ತಾವು ಮಾಡ್ತಾ ಇದ್ದೀರಿ। नोबल पब्लिक स्कूल एल्म से ही दोनों जहां में कामयाबी है। ಆದ್ರೆ ತಮಗೆ ಗೊತ್ತಿರಲಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಯಾವತ್ತು ಕಾನೂನು ಉಲ್ಲಂಘನೆ ಆಗ್ತಕ್ಕಂತ ಕೆಲಸ ಮಾಡಿದ್ದು ಬಹುತೇಕ ಇತಿಹಾಸದಲ್ಲಿ ಇಲ್ಲ। ಅದು ಏನಾದ್ರೂ ಮಾಡ್ಬೇಕಂದ್ರ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು। ನಾನು ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ, ಇಲ್ಲಿನ ಶಾಸಕನಾಗಿ ನಿಮ್ ಕಣ್ ತರಿಸ್ತಕ್ಕಂತ ಹೋರಾಟ ಈಗಾಗಲೇ ಮಾಡಿದ್ದೇವೆ, ಈಗಲೂ ತಮಗೆ ವಿನಂತಿಯನ್ನ ಮಾಡ್ತೇವೆ। ಕನಿಷ್ಠ ಪರಿಹಾರ ಕೊಡ್ತಕ್ಕಂತ ಮನಸ್ಸು ನಿಮಗಿಲ್ಲ, ಕನಿಷ್ಠ ಇನ್ಶೂರೆನ್ಸ್ ಕೊಡ್ತಕ್ಕಂತ ಮನಸ್ಸು ನಿಮಗಿಲ್ಲ। ನಿಮ್ಮಂತವರಿಂದ ಈ ರೈತರ ಬದುಕು ಹಸನಾಗ್ಲಿಕ್ಕೆ 100ಕ್ಕೆ 100 ಸಾಧ್ಯ ಇಲ್ಲ। ಇವತ್ತೇನು ನಮ್ಮ ಹಿರಿಯ ನಾಯಕರಾದಂತ ಕಮಲಾಕರ್ ಪಾಟೀಲ್ ಮನ್ನಳ್ಳಿ ಅವರು ಹೇಳಿದ್ರು, ಏನೋ ನಿಮ್ಗೆ 100ಕ್ಕೆ 100 ಅವ್ರ ಶಾಪ ತಡ್ತದ। ಕಬೀರ್ ದಾಸರು ಹೇಳ್ಯಾರ, ಯಾರ್ದಾರೆ ಶಾಪ ತೊಗೊಂಡ್ರೆ ಪರವಾಗಿಲ್ಲ, ರೈತರು ಉಸಿರಾಗ್ಲಿ, ರೈತರ ಶಾಪ ಆಗ್ಲಿ, ರೈತರ ಕಳ್ಕಳಿಕೆ ಎಂದು ಹತ್ತಬಾರ್ದು ಅಂತ ಹೇಳಿ ಇವತ್ತು ನನಗೆ ವಿಶ್ವಾಸದ ಏನು ಆ ಮುಗ್ಧರ ರೈತರ ಬದುಕಿನ ಜೊತೆ ತಾವೇನು ಚೆಲ್ಲಾಟ ಆಡ್ಲತ್ತಿರಲ್ಲ, ಬರ್ತಕ್ಕಂತ 2028 ಬಹುತೇಕ ನಿಮಗೆ ಕತ್ತಲು ಕಾಣ್ತದ। ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಕೃಷಿ ಸಚಿವರೇ, ಈಗಲೂ ನಾನು ವಿನಂತಿಯನ್ನ ಮಾಡ್ತೇನೆ, ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೇನೆ ಈ ರೈತರ ಪರವಾಗಿ। ಇವತ್ತು ರೈತರು ನನಗೆ ಫೋನ್ ಮಾಡ್ಲತ್ತಾರ, ಏನಪ್ಪಾ ಹೋರಾಟ ಮಾಡಿದ್ರಿ, 8-10 ಸಾವಿರ ಜನ ಅರಬೆತ್ತಲೆ ಮೆರವಣಿಗೆ ಮಾಡಿದಿವಿ, ಚಪ್ಕ ತಗೊಂಡು ಹೊಡ್ಕೊಂಡಿ, ಇವತ್ತಿಗೆ ಒಂದು ನಯಾ ಪೈಸೆ ನಮ್ಮ ಅಕೌಂಟಿಗೆ ಬಿದ್ದಿಲ್ಲ, ನಾವು ಹಾದಿ ಕಾಯ್ಲತ್ತೀವಿ, ದುಡ್ಡಿಲ್ಲ, ಕಿರಾಣಿದೊಳಗೆ ಉದುರಿ ತಂದಿದ್ದು ಕುಡ್ಲಕ್ ನಮಗ್ ಗತಿ ಇಲ್ಲ,
ಏನ್ ಮಾಡ್ಬೇಕಪ್ಪ ಅಂತ ಕೇಳತ್ತಾರ. ನಾ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರ, ಇವತ್ತು ಬರ್ತದ, ನಾಳೆಗೆ ಬರ್ತದ, ನಾಡ್ದು ಬರ್ತದ ಅಂತ ಹೇಳಿ ಅವ್ರಿಗೆ ಒಂದೇ ಸವನ ಆಶ್ವಾಸನೆ ಕೊಡ್ತಕ್ಕಂತ ಕೆಲಸ ಮಾಡ್ಲತ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗಳೇ, ಈ ಹೋರಾಟ ಇಲ್ಲಿಗೆ ನಿಂದ್ರದಲ್ಲ, ಇದು ಹೋರಾಟದ ಪ್ರಾರಂಭ. ಇದು ಈ ರಾಜ್ಯದೊಳಗ ಕಬ್ಬು ಬೆಳೆಗಾರರು ಯಾವ ರೀತಿ ಹೋರಾಟ ಮಾಡಿದ್ರು, ವಿಧಾನಸೌಧದ 333 ಕೊಠಡಿಯೊಳಗ ತಾವು ಸಭೆ ಮಾಡಿ ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲಕರಿಗೆ ಕರೆಸಿ ತಾವು ಯಾವ ರೀತಿ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರ ಹೋರಾಟ ಹತ್ತಿಕ್ತಕ್ಕಂತ ಕೆಲಸ ಮಾಡಿರಿ. ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರ. ಹಾಗಾಗಿ ನಾವು ವಿನಂತಿಯನ್ನ ಮಾಡ್ತೇವೆ ನಿಮ್ಗ, ಈಗನೂ ಸಮಯ ಮಿಂಚಿಲ್ಲ, ಇನ್ನು ನಿಮ್ಗೊಂದು 48 ಗಂಟೆ ನಾವು ಟೈಮ್ ಕೊಡ್ತೀವಿ. ಈ 48 ಗಂಟೆಯೊಳಗ ರೈತರ ಪರಿಹಾರ ಒಂದ್ ವೇಳೆ ನೀವು ಕೊಟ್ಟಿಲ್ಲ ಅಂದ್ರ, ನಾಳೆ ನಡೀತಕ್ಕಂತ ಬೆಳಗಾವಿ ಅಧಿವೇಶನದೊಳಗ ಸುವರ್ಣ ಸೌಧದ ಎದುರುಗಡೆ ಕುಂತು ನಾವು ಧರಣಿ ಮಾಡ್ತೇವೆ. ರೈತರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ನಾವು ಮಾಡಿಸ್ತೇವೆ. ಧನ್ಯವಾದಗಳು.